ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಗರ್ಭಿಣಿ ಸ್ತ್ರೀಯರಿಗೆ ಕೆಲ ಡೌಟು ಸಂದೇಹಗಳು ಇದ್ದೇ ಇರುತ್ತೆ. ಅದನ್ನು ಇವತ್ತಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಸೊ ಮೊದಲನೇದಾಗಿ ಬಂದು ಫಸ್ಟ್ ಪ್ರೆಗ್ನೆಂಟ್ ಆದಮೇಲೆ ಕೆಲವ್ರಿಗೆ ಬರುವಂತಹ ಡೌಟು, ಊಟದ ವಿಷಯದಲ್ಲಿ ಬರುವಂತಹ ಡೌಟು. ಕೆಲವ್ರು ಏನು ಮಾಡ್ತಾರೆ ಅಂದರೆ, ಮೊಸರು ತಿನ್ನಬೇಡ, ಮೊಸರು ತಿಂದರೆ ನಿನಗೆ ಬಂದು ಮಗು ಮೇಲೆಲ್ಲ ಕಸ ಕೂರುತ್ತೆ, ಮಗು ಮೇಲೆಲ್ಲ ಮೊಸರು ಹಾಗೆ ಹೋಗಿ ಕೂತ್ಕೊಳ್ಳುತ್ತೆ ಅಂತ ಕೆಲವೊಬ್ಬರು ಹೇಳ್ತಾರೆ. ಹಳ್ಳಿ ಕಡೆ ಜಾಸ್ತಿ ಇದು. ಮೊಸರು ತಿಂದರೆ ಮೈ ಮೇಲೆ ಕುತ್ಕೊಳ್ಳುತ್ತೆ, ಸೊ ಮೊಸರನ್ನ ತಿನ್ನಲೇಬೇಡ ಅಂತ ಹೇಳಿ ಒಂದು ಸುಳ್ಳನ್ನು ಹೇಳಿ ಭಯಪಡಿಸಿರ್ತಾರೆ. ಇದು ಕಂಪ್ಲೀಟಾಗಿ ಮಿತ್ತು. ಮೊಸರು ಯಾವ ಕಾರಣಕ್ಕೂ ಅಷ್ಟೇ ನಿಮ್ಮ ಮಗು ಮೇಲೆಲ್ಲ ಹೋಗಿ ಕೂತ್ಕೊಳ್ಳಲ್ಲ. ಯಾವ ಊಟನೂ ಅಷ್ಟೇ ಡೈರೆಕ್ಟಾಗಿ ಮಗು ಮೇಲೆ ಹೋಗೋದೇ ಇಲ್ಲ. ಅದು ಫಸ್ಟ್ ನೆನಪಲ್ಲಿರಲಿ. ನೀವು ತಿನ್ನುವಂತಹ ಊಟ ಸ್ಟೊಮಕ್ಕಿಗೆ ಹೋಗಿ ಅದು ಡೈಜೆಸ್ಟ್ ಆಗಿ ಇಂಟೆಸ್ಟೈನು, ಬಿಗ್ ಇಂಟೆಸ್ಟೈನು ಎಲ್ಲದಕ್ಕೂ ಹೋಗಿ ಜೀರ್ಣ ಆಗಿ ನಾರ್ಮಲಾಗಿ ಮಲ ವಿಸರ್ಜನೆ ಆಗುತ್ತೆ. ಇದು ಊಟದಾಗಿಂದ ಮನುಷ್ಯನ ಎಲ್ಲ ಮನುಷ್ಯರಲ್ಲೂ ನಡೆಯುವಂತಹ ಒಂದು ಜೀರ್ಣಕ್ರಿಯೆಯ ಒಂದು ಪ್ರಕ್ರಿಯೆ. ಇದು ಬಂದು ಪ್ರೆಗ್ನೆಂಟ್ ಆದಮೇಲೆ ಹೇಗೆ ನೀವು ತಿಂದಿದ್ದು ಊಟ ಹಾಗೆ ಹೋಗಿ ಡೈರೆಕ್ಟಾಗಿ ಮಗು ಮೇಲೆ ಬೀಳುತ್ತೆ, ಇದು ಕಂಪ್ಲೀಟಾಗಿ ಮಿತ್ತು. ಇದನ್ನ ಹೇಗೆ ಯೋಚನೆ ಮಾಡಿದ್ರೂ ಸಿಲ್ಲಿ ಅಂತ ಅನಿಸುತ್ತೆ. ನೀವು ತಿನ್ನುವಂಥ ಊಟ ಯಾವುದೇ ಆಗಿರಲಿ ಮಗು ಮೇಲೆ ಎಲ್ಲ ಹೋಗಿ ಕುತ್ಕೊಳ್ಳಲ್ಲ. ಇದು ಫುಲ್ಲಾಗೆ ಕಂಪ್ಲೀಟಾಗಿ ಮಿತ್ತು. ನೀವೇನಾದರೂ ಒಂದು ವೇಳೆ ಮೊಸರು ತಿನ್ನೋದನ್ನ ಬಿಟ್ರಿ ಅಂದರೆ ನಿಮ್ಮ ಮಗು ಲಾಸು. ಸೊ ಇದರಲ್ಲಿ ಪ್ರೋಟೀನ್ ಜಾಸ್ತಿ ಇರುತ್ತೆ, ಗಟ್ ಪವರ್ ಚೆನ್ನಾಗಿರುತ್ತೆ, ಜೀರ್ಣಕ್ರಿಯೆ ಚೆನ್ನಾಗಿರುತ್ತೆ. ಈಗ ಎಂಥವ್ರಿಗೂ ಅಷ್ಟೇ ಏನು ಹೇಳ್ತಾರೆ, ಹೊಟ್ಟೆ ಸರಿ ಇಲ್ಲ ಅಂದರೆ ಮಜ್ಜಿಗೆ ಕುಡಿ, ಮೊಸರನ್ನ ತಿನ್ನು, ಅದು ನಿನ್ಗೆ ಒಳ್ಳೇದು ಅಂತ ಹೇಳ್ಕೊಡ್ತಾರೆ. ಏನಕ್ಕೆ ಹೇಳ್ತಾರೆ? ಮೊಸರಲ್ಲಿ ಗುಡ್ ಬ್ಯಾಕ್ಟೀರಿಯಾ ಇದೆ. ಸೊ ಅದನ್ನು ತಿನ್ನೋದ್ರಿಂದ ಮಗುಗೂ ನಿಮಗೂ ಅಷ್ಟೇ ಪ್ರೋಟೀನು ಆ್ಯಂಡ್ ನೆಕ್ಸ್ಟ್ ಬಂದು ಮಗುಗೆ ಬೇಕಾಗಿರುವಂಥ ಪೌಷ್ಟಿಕಾಂಶ ಎಲ್ಲನೂ ಹೋಗಿ ಸೇರುತ್ತೆ. ಮಗು ಬ್ರೈನ್ ಡೆವಲಪ್ಮೆಂಟ್ಗೆ ಮೊಸರು ಕೂಡ ಒಂದು ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಸೊ ಇಂಪಾರ್ಟೆಂಟ್ ಫುಡ್ಡಲ್ಲಿ ಅದು ಒಂದು. ಸೊ ಹಾಗಾಗಿ ಅದನ್ನೆಲ್ಲ ಮಿಸ್ ಮಾಡಬೇಡಿ. ಎರಡನೇ ಡೌಟ್ ಬಂದು ಅಕ್ಕಿ ತಿನ್ನುವಾಗ, ಹಸೆ ಅಕ್ಕಿ ಇಂಥವೆಲ್ಲ ಅಕ್ಕಿ ತಿನ್ನುವಾಗ ಮಗು ಮೇಲೆ ಹೋಗಿ ಅದೂ ಕೂತ್ಕೊಳ್ಳುತ್ತೆ ಅಂತ ಸುಳ್ಳು ಹೇಳ್ತಾರೆ. ಇದು ಯಾವ ಕಾರಣಕ್ಕೂ ಆ ಥರ ನಡೆಯಲ್ಲ. ಬಟ್ ಅಕ್ಕಿ ತಿನ್ನಬೇಡಿ. ಅಕ್ಕಿಯನ್ನು ಹಾಗೆ ಬಂದು ರಾ ಆಗಿ ತಿನ್ನೋದು ಬಂದು ನಿಮಗೆ ಹೊಟ್ಟೆಗೆ ಸಂಬಂಧಪಟ್ಟಂಥ ತೊಂದರೆಗಳನ್ನ ಕೊಡೋದಕ್ಕೆ ಚಾನ್ಸ್ ಇದೆ. ಅಂದರೆ ಹೊಟ್ಟೆ ನೋವು, ಜೀರ್ಣಕ್ರಿಯೆ ಸ್ಲೋ ಆಗೋದು ಇಂಥವೆಲ್ಲ. ಯಾಕಂದರೆ ಎಷ್ಟೋ ಕ್ರಿಮಿನಾಶಕಗಳನ್ನ ಹಾಕಿನೇ ಭತ್ತ ಅದು ಇದು ಎಲ್ಲದಕ್ಕೂ ಸಿಂಪಡಿಸಿರ್ತಾರೆ. ಸೊ ಇದು ಭತ್ತದಿಂದ ಹೊರಗಡೆ ಬಂದಿರುವಂಥ ಅಕ್ಕಿ ನೀವು ವಾಶ್ ಮಾಡದೆ, ಕುಕ್ ಮಾಡದೆ, ಅನ್ಕುಕ್ಡ್ ಆಗಿರುವಂತಹ ಒಂದು ಅಕ್ಕಿಯನ್ನು ನೀವು ತಿನ್ನುವಾಗ ಖಂಡಿತವಾಗ್ಲೂ ಡೈಜೆಸ್ಟಿವ್ ಸಿಸ್ಟಮ್ ಅನ್ನೋದು ಬಾಧಿಸುತ್ತೆ. ಹಂಗಾಗಿ ಅಕ್ಕಿಯನ್ನು ಹಾಗೆ ರಾ ಆಗಿ ತಿನ್ನೋದು ತುಂಬ ತಪ್ಪು. ಒಂದು ವೇಳೆ ನನ್ನ ಕೈಲಿ ಆಗ್ತಾಯಿಲ್ಲ, ಕ್ರೇವಿಂಗ್ ಜಾಸ್ತಿ ಇದೆ ಅಂದರೆ ಒಂದು ಸ್ವಲ್ಪ ತೊಳೆದ್ಬಿಟ್ಬೇಕಾದ್ರೆ ಒಂದು ಅರ್ಧ ಟೀ ಸ್ಪೂನಷ್ಟು ತಿನ್ಬೋದು. ಅದು ಬಿಟ್ಟು ನೀವು ಅದನ್ನೇ ಇಂಟೇಕಾಗಿ ಜಾಸ್ತಿ ತೊಗೊಂಡ್ರೆ ಖಂಡಿತವಾಗ್ಲೂ ಉಷ್ಣ ಆಗುತ್ತೆ ಮತ್ತು ಹೊಟ್ಟೆಗೆ ಸಂಬಂಧಪಟ್ಟಂಥ ನೋವು ಖಂಡಿತವಾಗ್ಲೂ ಬರುತ್ತೆ. ಇದನ್ನು ಕಂಪ್ಲೀಟಾಗಿ ಅವಾಯ್ಡ್ ಮಾಡಿ ಅಷ್ಟೇ, ಇನ್ನೇನಿಲ್ಲ. ಆ್ಯಂಡ್ ನೆಕ್ಸ್ಟು ರಾಗಿ ಮುದ್ದೆ ತಿಂದರೆ ಮಗು ಕಪ್ಪಾಗುಟ್ಟತ್ತಾ ಅಂತ ಕೂಡ ನನಗೆ ಕೆಲವೊಂದು ಕಮೆಂಟ್ಸ್ ಬಂದಿತ್ತು. ರಾಗಿ ಮುದ್ದೆ ಎಲ್ಲ ತಿಂದರೆ ಮಗು ಕಪ್ಪಾಗುಟ್ಟಲ್ಲ. ಮಗು ಹುಟ್ಟೋದಕ್ಕೆ ಯಾವುದೇ ರೀತಿ ಫುಡ್ ಬಂದು ಹೆಲ್ಪ್ ಮಾಡಲ್ಲ. ಈಗ ಬಂದು ನೀವು ಹಣ್ಣು ತಿಂತೀರಾ, ಇಲ್ಲ ಏನೋ ಒಂದು ಊಟ ತಿಂತೀರಾ, ಮುದ್ದೆ ತಿಂತೀರಾ, ಮಟನ್ ತಿಂತೀರಾ, ಕಪ್ಪಾಗಿರುವಂತಹ ಅಕ್ಕಿ, ಕಪ್ಪಕ್ಕಿನೇ ಇದೆ ಅಲ್ವಾ. ಸೊ ಬ್ಲ್ಯಾಕ್ ರೈಸ್ನೇ ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ನಿಮ್ಗೆ ಸಿಗುತ್ತೆ. ಅದು ಕೂಡ ಫುಲ್ ಬ್ಲ್ಯಾಕ್ ಇರುತ್ತೆ. ಅದನ್ನು ತಿಂದರೆ ಮಗು ಕಪ್ಪಾಗುಟ್ಟತ್ತೆ. ಯಾವ ಊಟನೂ ಅಷ್ಟೇ ಮಗುವನ್ನು ಕಪ್ಪು ಮಾಡಲ್ಲ. ಇನ್ನೂ ಹೇಳಬೇಕು ಅಂದರೆ ಕೆಲವು ಫ್ರೂಟ್ಸ್ ವೈಟಮಿನ್ಸ್ ರಿಚ್, ವೈಟಮಿನ್ ಇ, ವೈಟಮಿನ್ ಸಿ ರಿಚ್ ಆಗಿರುವಂಥ ಫ್ರೂಟ್ಸು ಮಗುವಿನ ಸ್ಕಿನ್ನನ್ನು ಗ್ಲೋಯಿಂಗ್ ಮಾಡುತ್ತೆ, ಒಂಚೂರು ಕಲರ್ ಪ್ರಮೋಟ್ ಮಾಡುತ್ತೆ. ಅದಕ್ಕೆ ಅಂತ ಹೇಳಿ ತಂದೆ ತಾಯಿ ತುಂಬ ಕಲರ್ ಕಮ್ಮಿ ಇದ್ದಾರೆ, ಅವರ DNA ಇಂದ ನೋಡಿದಾಗ ಕಲರ್ ಕಮ್ಮಿ ಇರುವಂತಹ ಒಂದು ಕುಟುಂಬಸ್ಥರೇ ಆಗಿದ್ರು ಕೂಡ ಅವ್ರ ಮಕ್ಕಳು ಬೆಳ್ಳಗೆ ಹುಟ್ಟಲ್ಲ. ಸೊ ಯಾವತ್ತೇ ಆಗಲಿ ಜೆನೆಟಿಕ್ಸ್ ಬಂದು ಮಗುಗೆ ಹೋಗುತ್ತೆ. ತಂದೆ ತಾಯಿದಿರ್ಬೋದು, ಅಜ್ಜಿ ತಾತದಿರ್ಬೋದು. ಸೊ ಹೋಗೋದ್ರಿಂದ ಕಲರ್ ಅನ್ನೋದನ್ನ ಬಂದು ಕಂಪ್ಲೀಟಾಗಿ ನಮ್ಮಿಂದ ಚೇಂಜ್ ಮಾಡೋಕ್ಕಾಗಲ್ಲ. ನೀವು ನನ್ನ ವೀಡಿಯೋಸ್ ನೀವು ನೋಡಿದ್ರೆ ನಾನು ಹೇಳಿರ್ತೀನಿ. ಸೊ ಯಾವತ್ತೂ ಅಷ್ಟೇ ಗ್ಲೋಯಿಂಗ್ ಇರುತ್ತೆ ಮಗುವಿನ ಸ್ಕಿನ್ ಒಂದು ಲೆವೆಲ್ಗೆ ಒಂಚೂರು ಜಾಸ್ತಿ ಆಗುತ್ತೆ. ಕಂಪ್ಲೀಟಾಗಿ ತಂದೆ ತಾಯಿ ಏನು ಕಲರ್ ಇರ್ತಾರೋ, ಅಜ್ಜಿ ತಾತ ಜೆನೆಟಿಕ್ಸ್ ಏನಿರುತ್ತೋ ಅದೇನೇ ಬರೋದು. ಈಗ ತಂದೆ ತಾಯಿ ಒಳ್ಳೆ ಕಲರ್ ಇರ್ತಾರೆ, ಮಗು ಒಂದು ಸ್ವಲ್ಪ ಕಲರ್ ಕಮ್ಮಿ ಆಗಿಬಿಟ್ಟಿರುತ್ತೆ. ನೋಡಿದ್ರೆ ಅವ್ರ ತಂದೆ ತಾಯಿ ಅಂದರೆ ಅವ್ರ ಅಜ್ಜಿ ತಾತ ಕಮ್ಮಿ ಇರ್ತಾರೆ ಕಲರು. ಸೊ ಈ ರೀತಿ ಜೆನೆಟಿಕ್ಸಿಂದ ಕೂಡ ಕಲರ್ಸು ಇದಾಗುತ್ತೆ. ಅದಕ್ಕೆ ಅಂತ ಹೇಳಿ ಫುಡ್ಡಿಂದ ಕಲರು ಕಮ್ಮಿ ಆಗಲ್ಲ, ಬೇಕಾದರೆ ಗ್ಲೋ ಮಾಡ್ಕೋಬೋದು. ಈಗ ನಾವು ಸಿಂಪಲ್ಲಾಗಿ ಒಂದು ಮೇಕಪ್ ಮಾಡ್ಕೊಂಡಾಗ ಮುಖ ಗ್ಲೋ ಆಗುತ್ತೆ, ಇಲ್ಲ ರೆಮಿಡೀಸ್ ಯೂಸ್ ಮಾಡಿದಾಗ ಗ್ಲೋ ಆಗುತ್ತೆ. ನಾರ್ಮಲಾಗಿ ಫೇಸ್ ವಾಶ್ ಮಾಡೋದಕ್ಕೂ ಕಡಲೆ ಹಿಟ್ಟು, ನಿಂಬೆಹಣ್ಣು ಎಲ್ಲ ಫೇಸ್ಗೆ ಪ್ಯಾಕ್ ಥರ ಹಾಕ್ಕೊಂಡು ವಾಶ್ ಮಾಡೋದಕ್ಕೂ ನೀವು ನೋಡಿರ್ತೀರ ಇನ್ಸ್ಟೆಂಟ್ ಗ್ಲೋ ಸಿಗುತ್ತೆ. ಆ ಥರ ಫ್ರೂಟ್ಸ್, ವೈಟಮಿನ್ ಸಿ ರಿಚ್ ಆಗಿರುವಂಥ ಫ್ರೂಟ್ಸು, ವೈಟಮಿನ್ ಇ ರಿಚ್ ಆಗಿರುವಂಥ ಫ್ರೂಟ್ಸು ಇವೆಲ್ಲ ತಿನ್ನುವಾಗ ಮಗುವಿನ ಸ್ಕಿನ್ನು ಹೆಲ್ದಿಯರ್ ಆಗೂ ಇರುತ್ತೆ, ಗ್ಲೋಯಿಂಗ್ ಆಗಿರುತ್ತೆ ಅಂತ ನಾನು ವಿಡಿಯೋದಲ್ಲಿ ಹೇಳಿದ್ದೆ. ತುಂಬ ಬೆಳ್ಳಗೆಲ್ಲ ತಂದೆ ತಾಯಿನ ಅಂದರೆ ಜೆನೆಟಿಕ್ಸ್ನ ಮೀರಿ ಯಾವುದೇ ರೀತಿ ಗ್ಲೋಯಿಂಗ್ ಅನ್ನೋದೆಲ್ಲ ಬರಲ್ಲ. ಸೊ ಇದು ಫಸ್ಟ್ ಮನಸ್ಸಲ್ಲಿ ಇಟ್ಕೊಳ್ಳಿ. ರಾಗಿ ಮುದ್ದೆ ತಿಂದ್ರಲ್ಲ ಯಾವ ಮಗುನೂ ಕಪ್ಪಾಗುಟ್ಟಲ್ಲ, ಇನ್ನೂ ಬಲವಾಗುಟ್ಟತ್ತೆ, ಇನ್ನೂ ಸ್ಟ್ರಾಂಗ್ ಆಗಿರುತ್ತೆ ಬೇಬಿ. ನೀವು ಚೆನ್ನಾಗಿ ರಾಗಿ ಮುದ್ದೆಯನ್ನು ನೀವು ಇಂಟೇಕಾಗಿ ತಗೊಳ್ಳಿ. ಎಸ್ಪೆಷಲಿ ಬಂದು ನೀವು
ಸೆಕೆಂಡ್ ಟ್ರೈಮಿಸ್ಟ್ರು, ಥರ್ಡ್ ಟ್ರೈಮಿಸ್ಟ್ರಲ್ಲಿ ಚೆನ್ನಾಗಿ ರಾಗಿ ಮುದ್ದೆ ಊಟ ನೀವು ದಿನ ಬಿಟ್ಟು ದಿನ ಆ ಥರ ತಿನ್ನೋದ್ರಿಂದ ಮಗುಗೆ ಒಂದು ಒಳ್ಳೆ ಐರನ್ ಕಂಟೆಂಟ್ ಇರುತ್ತೆ, ನಿಮಗೆ ಐರನ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಐರನ್ ಕಂಟೆಂಟ್ ಜಾಸ್ತಿ ಇರುವ ಮಿಲ್ಲೆಟ್ಸಲ್ಲಿ ರಾಗಿ ಕೂಡ ತುಂಬ ದೊಡ್ಡ ಪಾತ್ರ ವಹಿಸುತ್ತೆ. ಸೊ ಹಂಗಾಗಿ ನೀವು ರಾಗಿಯಿಂದ ಹರಳೋಗಿ ತೊಗೋಬೋದು. ರಾಗಿ ತಿನ್ನೋದ್ರಿಂದ ಎಲ್ಲ ಮಗುವಿನ ಸ್ಕಿನ್ ಬಂದು ಯಾವುದೇ ಕಾರಣಕ್ಕೂ ಡಲ್ ಆಗಲ್ಲ, ಕಪ್ಪೂ ಆಗಲ್ಲ. ಸೊ ಇದು ಕಂಪ್ಲೀಟಾಗಿ ಮಿತ್ತು. ಆ್ಯಂಡ್ ನೆಕ್ಸ್ಟು ನೇರಳೆ ಹಣ್ಣು. ಈ ಸೀಸನ್ ಇದ್ದಾಗ ನಾನು ಕೇಳ್ತಾರೆ ನೇರಳೆ ಹಣ್ಣು ತಿಂದರೆ ಮಗುವಿನ ತುಟಿ ಬಂದು ಅದೇ ಕಲರ್ ಬರುತ್ತಂತೆ, ಹೌದಾ ಅಂತ. ಕೆಲವು ಮಕ್ಕಳಲ್ಲಿ ತುಟಿ ಬಂದು ತುಂಬ ಕಲರ್ ಕಮ್ಮಿನೇ ಇರುತ್ತೆ. ನೀವು ನೋಡಿದಾಗ ಹುಟ್ಟಿದ ಮಕ್ಕಳಲ್ಲಿ ಎಲ್ಲ ಮಕ್ಳಿಗೂ ಅಷ್ಟೇ ಏನು ಕೆಂಪಗೆಲ್ಲ ಏನೂ ಇರೋಲ್ಲ, ಲೈಟಾಗಿ ಡಲ್ಲಾಗೇ ಇರುತ್ತೆ. ಹೋಗ್ತಾ ಹೋಗ್ತಾ ಸ್ನಾನ ಆಗ್ತಾ ಮಗುವಿನ ಸ್ಕಿನ್, ಮಗುವಿನ ತುಟಿ ಎಲ್ಲನೂ ಕಲರ್ ಚೆನ್ನಾಗಾಗುತ್ತೆ. ಸೊ ಇದು ಬಂದು ನೀವು ನೇರಳೆ ಹಣ್ಣು ತಿಂದಿರೋದ್ರಿಂದ ಆಗುತ್ತೆ ಅಂತಲ್ಲ, ಅದು ಕಂಪ್ಲೀಟಾಗಿ ಮಿತ್ತೆ. ನೇರಳೆ ಹಣ್ಣು ತಿಂದರೆ ನಿಮ್ಮ ನಾಲ್ಗೆ, ನಿಮ್ಮ ತುಟಿ ಎಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗ್ಬೋದು. ಮಗು ಹೊಟ್ಟೆಲಿರುವಂಥ ಮಗುಗೆಲ್ಲ ಕಲರ್ ಚೇಂಜ್ ಆಗೋಲ್ಲ. ಸೊ ಇದು ಕಂಪ್ಲೀಟಾಗಿ ಮಿತ್ತು. ನೇರಳೆ ಹಣ್ಣು ಸೀಸನ್ ಇದ್ದಾಗ ನೀವು ಧಾರಾಳವಾಗಿ ಒಂದು ದಿನಕ್ಕೆ ಒಂದು 4ರಿಂದ 5-6 ನೇರಳೆ ಹಣ್ಣು, ದಪ್ಪ ನೇರಳೆ ಹಣ್ಣು ಉಪ್ಪಿನ ಜೊತೆಗೆ ಪೆಪ್ಪರ್ ಪೌಡ್ರ್ ಜೊತೆಗೆ ಧಾರಾಳವಾಗಿ ತಿನ್ಬೋದು. ಸೊ ಉಪ್ಪು ಪೆಪ್ಪರ್ ಪೌಡ್ರ್ ಯೂಸ್ ಮಾಡುವಾಗ ನಿಮಗೆ ಗಂಟ್ಲಿನ ಒಂದು ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ ಅದು ತಿಂದಮೇಲೆ. ಸೊ ಅದಿರಲ್ಲ. ಸೊ ಕಂಫರ್ಟಬಲ್ ಆಗಿರಬಹುದು ಮೇ ಬಿ ಅದನ್ನು ಸೇರಿಸ್ಕೊಂಡು ತಿಂದಾಗ ಒಬ್ಬೊಬ್ರಿಗೆ ಒಂದೊಂದು ಥರ ರಿಯಾಕ್ಷನ್ ಆಗುತ್ತೆ. ಸೊ ಹಂಗಾಗಿ ಹೇಳಿದೆ 4-5 ತಿಂದರೆ ಖಂಡಿತವಾಗ್ಲೂ ನೀವು ಉಪ್ಪು ಮತ್ತು ಪೆಪ್ಪರ್ ಪೌಡ್ರ್ ಜೊತೆಗೆ ನೀವು ತಿಂದರೆ ಖಂಡಿತವಾಗ್ಲೂ ಅದು ನಿಮಗೆ ಒಳ್ಳೆಯದು. ಅದ್ರಲ್ಲಿ ತುಂಬ ಆ್ಯಂಟಿ ಆಕ್ಸಿಡೆಂಟ್ಸ್ ಇದೆ. ನಾನು ಅದಕ್ಕೆ ವೀಡಿಯೋನೇ ಹಾಕಿದ್ದೀನಿ ಸಪ್ರೇಟಾಗಿ. ಹೀಗೆ ಊಟದ ವಿಷಯದಲ್ಲಿ ಸುಮಾರು ಮಿತ್ಗಳನ್ನ ನಾನು ಕೇಳ್ಪಟ್ಟಿದ್ದೀನಿ. ತುಂಬ ಹೊತ್ತು ಕೂತ್ರೆ ಬಂದು ಮಗುವಿನ ತಲೆ ಉದ್ದ ಆಗುತ್ತಂತೆ. ಚಪ್ಪಂಗಲ್ಲಿ ಹಾಕ್ಕೊಂಡು ಕೆಳಗಡೆ ಕೂತ್ಕೊಂಡ್ರೆ ಮಗುವಿನ ತಲೆ ಶೇಪ್ ಚೇಂಜ್ ಆಗುತ್ತಂತೆ. ಈ ರೀತಿ ಸುಮಾರು ಮಿತ್ತು. ನಾನು ಎಷ್ಟೋ ಸಲ ನಗದ್ಬಿಟ್ಟಿದ್ದೀನಿ, ಆ ಥರ ಎಲ್ಲನೂ ಕಮೆಂಟ್ ಬರುತ್ತೆ. ಇನ್ನೂ ಇಂಪಾರ್ಟೆಂಟ್ ಕ್ವೆಶನ್ಸ್ ಎಲ್ಲ ಕೇಳಿದರು, ಸುಮಾರು ವಿಷಯಗಳು ಬಂದು ನಾನು ಮರ್ತಿದ್ದೀನಿ. ಅಂದರೆ ಬ್ಲ್ಯಾಕ್ ಆಗಿರುವಂತಹ ಫುಡ್ ಐಟಮ್ಸ್ಗೆ ಮಗು ಬ್ಲ್ಯಾಕ್ ಆಗಿ ಹುಟ್ಟುತ್ತಂತೆ, ಹೌದಾ ಅನ್ನೋ ಥರ. ಸೊ ಈ ಥರ ಎಲ್ಲ ಕ್ವೆಶನ್ಸ್ ಕೇಳ್ತಾರೆ. ಯಾವುದೇ ಫುಡ್ಡು ಮಗುವಿನ ಮೇಲೆ ಡೈರೆಕ್ಟಾಗಿ ಹೋಗಲ್ಲ. ಅದು ನಿಮ್ಮ ದೇಹ ಜೀರ್ಣಿಸ್ಕೊಂಡು ಪ್ಲೆಸೆಂಟಾ ಬಂದು ಅದನ್ನು ಹೀರ್ಕೊಂಡು ಅದು ಹೆಣ್ಣಿಗೆ ಕೊಟ್ಟಿರುವಂಥ ಅದ್ಭುತವಾದಂಥ ಶಕ್ತಿ. ಯಾಕಂದರೆ ನಮಗೆ ಪ್ರೆಗ್ನೆಂಟ್ ಆಗೋವರೆಗೂ ಯಾವುದೇ ರೀತಿ ಜೀರ್ಣಕ್ರಿಯೆಯಲ್ಲಿ ನಮಗೆ ಸಮಸ್ಯೆ ಇರೋಲ್ಲ. ಪ್ರೆಗ್ನೆಂಟ್ ಆದಮೇಲೆ ಪ್ಲೆಸೆಂಟಾ ಅನ್ನೋದೊಂದು ಟೆಂಪರವರಿ ಆರ್ಗನ್ ಮಗು ಜೊತೆಗೆ ಉಟ್ಕೊಳ್ಳುತ್ತೆ. ಸೊ ಅದೇ ಮಗುನ ನೋಡ್ಕೊಳ್ಳೋದು. ನೀವು ತಿನ್ನುವಂಥ ಊಟ, ನೀವು ಎಳ್ಕೊಳ್ಳೋಂಥ ಗಾಳಿ, ನೀವು ಕುಡಿಯುವಂಥ ನೀರು ಏನೇ ಆಗಿರಲಿ ಅದನ್ನೆಲ್ಲ ಅಬ್ಸರ್ವ್ ಮಾಡಿಕೊಂಡು ಬೇಬಿಗೆ ಕಳಿಸುತ್ತದು. ಸೊ ಅದನ್ನು ಪ್ಲಾಸೆಂಟಾ ಅಂತ ಹೇಳ್ತಾರೆ. ಅದು ಕಸ ಅಂತಾರೆ ಕನ್ನಡದಲ್ಲಿ, ಕೆಲವರು ಕಸ ಹೊರಗೆ ಬಂತ ಅಂತೆಲ್ಲ ಅಂತಾರೆ. ಸೊ ಇದು ಆ ಥರ ಆಗೋದು. ಯಾವುದೇ ಊಟ ಹೋಗಿ ಮಗು ಮೇಲೆ ಡೈರೆಕ್ಟಾಗೆಲ್ಲ ಹೋಗ್ಬೀಳಲ್ಲ. ಓಕೆ, ಈಗ ಮಗುವಿನ ಮೇಲೆ ಬೆಳ್ಳಗೆ ಹೋಗಿ ಕುತ್ಕೊಳ್ಳುತ್ತೆ ಅಂತ ಹೇಳ್ತಾರಲ್ಲ. ಸೊ ಹುಟ್ಟಿದ ಮೇಲೆ ನೀವು ಗಮನಿಸಿರ್ಬೋದು, ಮೇ ಬಿ ಬೇಬಿದು ಹುಟ್ಟಿರೋಂಥ ಡೆಲಿವರಿದು ಯಾರಿಗೂ ಇನ್ನೂ ಅನುಭವ ಇಲ್ಲ ಅಂದರೆ ಗೊತ್ತಿರಲ್ಲ, ಇಲ್ಲ ನೋಡಿದರೆ ಸೆಕೆಂಡ್ ಪ್ರೆಗ್ನೆನ್ಸಿ ಇದ್ದರೆ ನಿಮ್ಗೆ ಗೊತ್ತಿರುತ್ತೆ. ಬೇಬಿ ಹುಟ್ಟಿದ ಮೇಲೆ ಬೇಬಿ ಮೇಲೆ ಒಂದು ಬಿಳಿ ಪದರ ಇರುತ್ತೆ. ಸೊ ಇದನ್ನು ಬಂದು ಏನಕ್ಕೆ ಫಾರ್ಮ್ ಆಗಿರುತ್ತೆ ಬೇಬಿಗೆ ಅಂದರೆ, ಆಮ್ನಿಯಾಟಿಕ್ ಫ್ಲೂಯಿಡ್ ಬಂದು ಬರೀ ನೀರು ಮಾತ್ರ ಅಲ್ಲ, ಅದು ಬೇಬಿದು ಯೂರಿನ್ ಕೂಡ ಇರುತ್ತೆ. ಸೊ ಇದೆಲ್ಲನೂ ಸೇರಿ ಮಗುವಿನ ಸ್ಕಿನ್ನನ್ನು ಇನ್ಫೆಕ್ಷನ್ ಮಾಡಬಾರ್ದು. ಮತ್ತು ಹುಟ್ಟಿದ ಮೇಲೆ ಮಗು ವಾತಾವರಣಕ್ಕೆ ಹೊಂದ್ಕೊಳ್ಳೋವರೆಗೂ ಸ್ಕಿನ್ನನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ ಗಾಡ್ ಗಿಫ್ಟಾಗಿ ಕೊಟ್ಟಿರುವಂತಹ ವರ್ನೆಕ್ಸ್ ಪದರ ಅದು. ಸೊ ಈ ವರ್ನೆಕ್ಸ್ ಅನ್ನುವಂತಹ ಈ ಪದರ ಯಾವುದೇ ಕಾರಣಕ್ಕೂ ಅಷ್ಟೇ ಹೊಟ್ಟೆಯಲ್ಲಿ ಮಗುವಿನ ಮೇಲೆ ಬೆಳೆದಿರೋದ್ರಿಂದ ಹೊರಗಡೆ ಬಂದ ಮೇಲೆ ಅದು ಯಾವುದೇ ರೀತಿ ತೊಂದರೆ ಕೊಡಲ್ಲ. ಆ ಪದರ ಹೋಗ್ತಾ ಹೋಗ್ತಾ ಬೇಬಿಗೆ ಸ್ನಾನ ಮಾಡಿಸ್ತಾ ಹೋಗುತ್ತೆ. ಅದನ್ನೆಲ್ಲ ಚೆನ್ನಾಗಿ ವಾಶ್ ಮಾಡಬೇಕು ಅಂತೇನಿಲ್ಲ, ಅದು ಉದುರು ಬಿಡುತ್ತೆ, ಹಂಗೇನೆ ಒಣಗ್ತಾ ಹಾಗೇ ವಾಶ್ ಮಾಡ್ತಾನೂ ಹೋಗುತ್ತೆ. ತಲೆಯಲ್ಲಿ ಇಲ್ಲಿ ಮಾತ್ರ ತುಂಬ ಮೆತ್ತಗೆ 1 ಇಯರ್ವರೆಗೂ ಇರುತ್ತೆ. ಅದನ್ನೆಲ್ಲ ಏನು ಕೆಣಕಕ್ಕೆ ಹೋಗಬೇಡಿ. ಮತ್ತು ಇಲ್ಲಿ ಮೇಣ ಥರ ಬರ್ತಾ ಇರುತ್ತೆ, ಹೊಟ್ಟು ಥರ, ಅದನ್ನು ತೆಗಿಯೋಕ್ಕೆ ಹೋಗಬೇಡಿ. ಮಗು ಹುಟ್ಟಿದ್ಮೇಲೆ ಆರಾಮಾಗಿ ಬಿಟ್ಬಿಡಿ, ಅದು ಗಟ್ಟಿ ಆಗ್ತಾ ಹಾಗೆ ತಾನಾಗಿ ಅದೇ ಉದುರೋಗುತ್ತೆ. ಸೊ ನಾನು ಕೂಡ ನನಗೆ ಮಗುಗೆ ಇಲ್ಲಿ ಹಣೆಯಲ್ಲೆಲ್ಲ ಹಿಂಗೆ ಇರ್ತಿತ್ತು. ಸೊ ಅದನ್ನು ನಾನು ತೆಗಿತಾ ಇದ್ದೆ. ಅವಾಗ ಅಮ್ಮ ನನಗಂದ್ರು ಅವೆಲ್ಲ ತೆಗಿಬೇಡ, ಮೆತ್ತಗಿರುತ್ತೆ ಆ ಜಾಗ ಅಂತ, ತುಂಬ ಮೆತ್ತಗಿರುತ್ತೆ ಈ ಸ್ಪೇಸು. ಸೊ ಅಲ್ಲೆಲ್ಲನೂ ಅದಿರುತ್ತೆ. ಸೊ ಮಗು ಆಫ್ಟರ್ ಡೆಲಿವರಿ ಹೊಸ ವಾತಾವರಣಕ್ಕೆ ಹೊಂದ್ಕೋಬೇಕಲ್ಲ, 9 ತಿಂಗಳು ಹೊಟ್ಟೆಲಿರುತ್ತೆ. ಹೊರಗಡೆ ಬಂದಮೇಲೆ ತುಂಬ ಇನ್ಫೆಕ್ಷನ್ಸ್ ಇರುತ್ತೆ. ಸೊ ಅದನ್ನೆಲ್ಲ ತಡ್ಕೊಳ್ಳೋದಕ್ಕೆ ಅದು ಇರುವಂಥ ಪದರ. ಸೊ ಅದೆಲ್ಲ ಯಾವುದೇ ರೀತಿ ಮೊಸರೆ ಆಗಲಿ, ಯಾವುದೇ ರೀತಿ ಅಕ್ಕಿ ಆಗಲಿ, ನೀವು ತಿಂದಿರೋಂಥ ವೈಟ್ ಆಗಿರುವಂಥ ಯಾವುದೇ ಐಟಮು ಅದಲ್ಲ. ನೀವು ತಿನ್ನುವಂಥ ಊಟ ಯಾವುದೇ ಕಾರಣಕ್ಕೂ ಮಗುಗೆ ಡೈರೆಕ್ಟಾಗಿ ಹೋಗಿ ಸೇರಲ್ಲ. ಅದೆಲ್ಲನೂ ನಿಮಗೆ ಜೀರ್ಣ ಆಗಿ ಆಮೇಲೆ ಮಗುಗೆ ಹೋಗಿ ಸೇರುವಂಥದ್ದು. ಸೊ ಈ ವಿಡಿಯೋ ಖಂಡಿತವಾಗ್ಲೂ ನಿಮ್ಗೊಂದು ಐ ಓಪನರ್ ಆಗಿರುತ್ತೆ ಅನ್ಕೋತೀನಿ. ಯಾಕಂದರೆ ತುಂಬ ಜನರಿಗೆ ಅಂದ್ಕೊಂಡಿರ್ತಾರೆ ಮಿತ್ ಅಂತ ಅಂದ್ಕೊಂಡಿರ್ತಾರೆ. ಸೊ ಅದು ಅಂದರೆ ಇದು ನಿಜ ಅಂದ್ಕೊಂಡಿರ್ತಾರೆ. ಸೊ ಇದೆಲ್ಲ ಮಿತ್ ಅಂತ ಅಂದ್ಕೊಳ್ಳಿ. ಮತ್ತು ಇನ್ನೊಂದು ಹೇಳೋದು ಮರೆತೆ, ಮೊಟ್ಟೆ ತಿಂದರೆ ಕೂದಲಿರುತ್ತೆ, ಮಗು ಕೂದಲೇ ಬೆಳೆಯಲ್ಲ ಅನ್ನೋ ಥರ ಮಿತ್ತು. ಇದನ್ನು ನಂಬ್ಕೊಂಡು ನಾನು ಬಂದು ನನ್ನ ದೊಡ್ಡ ಮಗನಿಗೆ ಮೊಟ್ಟೆನೇ ತಿಂದಿರ ಇದ್ದೆ. ನೋಡಿದ್ರೆ ಅವನಿಗೆ
ಮೊಟ್ಟೆ ತಿಂದಿಲ್ವಲ್ಲ ಹೆಂಗೂ ಕೂದಲಿರುತ್ತೆ ಅಂತ ಅಂದ್ಕೊಂಡಿದ್ದೆ, ನಾನು ಒಂದು ಸುಳ್ಳು ಅಂದ್ಕೊಂಡೆ. ಬಟ್ ಅವ್ನು ಕೂದಲೇ ಇರಲಿಲ್ಲ. 2ನೇ ಪ್ರೆಗ್ನೆನ್ಸಿಗೆ ನಾನು ಚೆನ್ನಾಗಿ ಮೊಟ್ಟೆ ತಿಂದೆ, 2ನೇವನು ಚೆನ್ನಾಗಿ ಕೂದಲಿತ್ತು. ಸೊ ಅದಕ್ಕೆ ಯಾವುದೇ ಕಾರಣಕ್ಕೂ ಆ ಥರ ಮಿತ್ತೆಲ್ಲ ನಂಬಕ್ಕೆ ಹೋಗ್ಬಿಡಿ. ಹೆಲ್ದಿ ಫುಡ್ಸ್ ಏನಿದೆಯೋ ಅದನ್ನೆಲ್ಲ ಇಂಟೇಕಾಗಿ ತೊಗೊಳ್ಳಿ, ಚೆನ್ನಾಗಿ ನೀರು ಕುಡೀರಿ, ಚೆನ್ನಾಗಿ ಆರಾಮಾಗಿರಿ, ಜಾಸ್ತಿ ತಲೆ ಕೆಡಿಸ್ಕೊಬೇಡಿ ಅವರು ಇವರು ಅದು ಇದು ಹೇಳ್ತಾರೆ ಅಂತ. ಸೊ ನೆಮ್ಮದಿಯಾಗಿ ಆರಾಮಾಗಿರಿ. ಈ ವಿಡಿಯೋ ಖಂಡಿತವಾಗ್ಲೂ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ ಅನ್ಕೋತೀನಿ. ಟೇಕ್ ಕೇರ್, ಬಾಯ್.